ನಾವು ಆ ಮತಗಳು ಸೇರಿದಾವೆ ಅಂತಂದರೆ ಎನ್ರೋಲ್ಮೆಂಟಲ್ಲಿ ಅವಲೇ ಅಬ್ಜೆಕ್ಷನ್ ಆಗಬೇಕಾಗಿತ್ತು. ಅದನ್ನು ನಾವು ಮಾಡಬೇಕಾಗಿತ್ತು. ದಟ್ ಈಸ್ ಆಲ್ಸೋ ಎ ಲ್ಯಾಬ್ಸ್. ನಮ್ಮ ಜೊತೆ ಸಚಿವರಾದಂಥ ರಾಜಣ್ಣ ಅವರ ಸರ್, ಈಗ ಮತ ಕಳುವು ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ದಾಖಲೆ ಬಿಡುಗಡೆ ಮಾಡಿರೋದು, ಇದು ಪ್ರೂವ್ ಆಗುತ್ತೆ ಅಂತ ಅನ್ಸುತ್ತಾ? ಪ್ರೂವ್ ಆಗುತ್ತೆ ಅಂತಲೇ ಅಲ್ವೇನ್ರಿ ಬಿಡುಗಡೆ ಮಾಡಿರೋದು. ಫೇಕ್ ಡಾಕ್ಯುಮೆಂಟ್ ರಿಲೀಸ್ ಮಾಡಿದಾರ. ಈಗ ನಾನು ನೋಡಿದ್ದೀನಿ ಅದನ್ನೆಲ್ಲ ಪೂರ್ತಿ. ಮಾದಾಪುರದಲ್ಲಿ ಒಂದು 10x10 ಮನೆ ಒಳಗಡೆ 60 ಜನ ವೋಟರ್ಸ್ ಇರ್ತಾರೆ ಅಂತ ಬರ್ಕೊಂಡ್ಬಿಟ್ರೆ ಒಂದೇ ಮನೆಯಲ್ಲಿ 60. ನಾನು ಹೇಳೋದು ಈ ಥರದ 100 ಇದ್ದಾವೆ ಉದಾಹರಣೆಗಳು. ಇನ್ನು ಕೆಲವು ಕಡೆ ಅಡ್ರೆಸ್ ಎಲ್ಲ ಆ್ಯಶ್ ಹಾಕ್ಬಿಟ್ಟು ಅವ್ರ ಹೆಸರು ಬರೆದ್ಬಿಡ್ತಾರೆ. ಅವಳು ಯಾರೋ ಒಬ್ಳು 3 ಬೂತಲ್ಲಿ ವೋಟ್ ಹಾಕೋಳು ಹೋಗಿ, ಒಬ್ಬಳೇ 3 ಬೂತಲ್ಲೂ ವೋಟ್ ಇದೆ ಅವಳದು, 3 ಬೂತಲ್ಲೂ ವೋಟ್ ಹಾಕ್ತಾಳೆ. ಮತ್ತು ಮಾದಾಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ 8 ಅಸೆಂಬ್ಲಿ ಸೆಗ್ಮೆಂಟ್ ಒಂದು ಪಾರ್ಲಿಮೆಂಟಿಗೆ 7ರಲ್ಲಿ ಮೆಜಾರಿಟಿ ಬಂದಿದ್ದೀವಿ. ಒಂದೇ ಒಂದು ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಒಂದೇ ಎಂಟೈರ್ ರಿಸಲ್ಟ್ ನಲಿಫೈ ಮಾಡ್ತಾರೆ. ಕೊನೆ ರೌಂಡು ಮೊದಲನೇ ರೌಂಡ್ದಲ್ಲ, ಅದು 1,02,000 ಲೀಡ್ ಕೊಡ್ತಾರೆ ಅಲ್ಲಿ. ಸೊ ಹೀಗಾಗಿ ಮಾದೇವಪುರದಲ್ಲಿ ಇಟ್ ಈಸ್ ಎವಿಡೆಂಟ್ ದೇರ್ ಇಸ್ ಅ ಫ್ರಾಡ್. ಚುನಾವಣಾ ಆಯೋಗ ಹೇಳಿರುವಂಥದ್ದು ಮತ ಕಳುವು ಆಗಿಲ್ಲ, ನೀವು ಇದ್ರೆ ಘೋಷಣಾ ಪ್ರಮಾಣ ಪತ್ರ ಕೊಡಿ, ಹೈಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ. ಅಲ್ಲ, ಅವ್ರು ಹೇಳೋದು ಸರಿ, ಟೆಕ್ನಿಕಲಿ ದೇ ಆರ್ ಆಲ್ಸೋ ರೈಟ್. ಗೊತ್ತಾಯ್ತಾ? ನಾವು ಆ ಮತಗಳು ಸೇರಿದಾವೆ ಅಂತಂದರೆ ಎನ್ರೋಲ್ಮೆಂಟಲ್ಲಿ ಅವಲೇ ಅಬ್ಜೆಕ್ಷನ್ ಆಗಬೇಕಾಗಿತ್ತು. ಅದನ್ನು ನಾವು ಮಾಡಬೇಕಾಗಿತ್ತು. ದಟ್ ಈಸ್ ಆಲ್ಸೋ ಎ ಲ್ಯಾಬ್ಸ್. ಮತ್ತು ಅದಾದಮೇಲೆ ಚುನಾವಣಾ ಆಯೋಗದಲ್ಲಿ ಈ ಥರ ಎಲ್ಲ ಮೋಸ ಆಗಿದೆ ಚುನಾವಣೆನ ನಾವು ಹೈಕೋರ್ಟಲ್ಲೂ ಕೂಡ ಆ ಒಂದು ಚುನಾವಣೆನ ಪ್ರಶ್ನೆ ಮಾಡಿ ಕ್ಯಾಂಡಿಡೇಟು ಅರ್ಜಿ ಹಾಕ್ಬೋದಾಗಿತ್ತು. ಈಗಲೂ ಕೂಡ ಕಾನೂನಲ್ಲಿ ಅವಕಾಶ ಇದೆ ಎಲೆಕ್ಷನ್ ಕಮಿಷನ್ಗೆ ಅರ್ಜಿ ಕೊಡೋದಕ್ಕೆ. ಒಂದೇ ಈ ಸದ್ಯದಲ್ಲಿ ನೋಡಿ, ಇಡೀ ಇಂಡಿಯಾ ದೇಶದಲ್ಲೇ ಮಾಡವ್ರೆ. ಇಡೀ ಇಂಡಿಯಾ ದೇಶದಲ್ಲಿ ಸೆಲೆಕ್ಟಿವ್ ಆಗಿ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಲೆಕ್ಟಿವ್ ಆಗಿ ಮಾಡಿದ್ದಾರೆ. ಈಗ ಒಂದೊಂದೇ ಆಚೆ ಬರ್ತಾ ಇದ್ದಾವೆ. ವಿಲ್ಸಿ. ಇದು ಹೊರತುಪಡಿಸಿ ಕೊನೆ ಪ್ರಶ್ನೆ ಸರ್, ನೀವು ಹಾಸನ ಇದು ಉಸ್ತುವಾರಿಯಿಂದ ಬೇರೆಯವ್ರು ಕೊಟ್ಟಿರುವಂಥ ಕೃಷ್ಣ ಬೈರೇಗೌಡರಿಗೆ ಧ್ವಜಾರೋಹಣಕ್ಕೆ ಏನು ಸರ್, ಆಕ್ಚುಲಿ ನೀವೇನು ಮನವಿ ಮಾಡಿದ್ದಾರೆ? ಮನವಿ ನಾನು ನಿಮಗೂ ಹೇಳಿದ್ದೀನಿ 3-4 ತಿಂಗಳು ಮುಂಚೆನೆ. ಈಗ ಅಲ್ಲಿ ಮುಂದೆ ಹಾಸನಾಂಬೆ ಉತ್ಸವ ಅದು ಇದೆಲ್ಲ ಬರ್ತವೆ. ಬರೋವಾಗ ನಾನು ಹೆಚ್ಚು ಗಮನ ಹರಿಸಲಿಕ್ಕೆ ನನಗೆ ಸಮಯ ಇಲ್ಲ. ಆ ಒಂದು ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಮನವಿಯನ್ನು ಸ್ವೀಕಾರ ಮಾಡಿ ನನಗೆ ರಿಲೀವ್ ಮಾಡಿದ್ದಾರೆ. ಯಾಕೆ ನಾನೇ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅಸಮಾಧಾನ ಯಾಕೆ? ವಾಯ್ ಸೆಪ್ಟೆಂಬರ್ ಕ್ರಾಂತಿ ನಿಜನಾ? ಇದನ್ನು ಆಗಸ್ಟ್ ಸೆಪ್ಟೆಂಬರ್ ನಾವು ನೋಡ್ರಿ, ಇನ್ನೊಂದು ತಿಂಗಳಿದೆ, 1.5 ತಿಂಗಳಿದೆ, ಸಮಯ ಬಹಳ ಇದೆ. ಅಲ್ಲಲ್ಲ, ವೇಟ್ ಅಂಡ್ ಸಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.